ನಮಸ್ತೆ ಫ್ರೆಂಡ್ಸ್, ನೋಡಿ ಶನಿವಾರ ಬಂದೇ ಬಿಡ್ತು. ಇವತ್ತು ಒಂದು ಟೇಸ್ಟಿ ಆಗಿರುವಂತ ಒಂದು ನಾನ್ ವೆಜ್ ರೆಸಿಪಿ ಜೊತೆನೆ ಬಂದಿದ್ದೀನಿ. ಇವತ್ತು ನಾನು ಮಾಡ್ತಾ ಇರೋದು ಸಿಗಡಿ ಮೀನು ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು ಅಂದ್ರೆ ಪ್ರಾನ್ಸ್ ಗೀ ರೋಸ್ಟ್. ಅದು ಪಕ್ಕಾ ಮಂಗಳೂರು ಶೈಲಿಯ ಗೀ ರೋಸ್ಟ್ ಮಾಡ್ತಾ ಇದ್ದೀನಿ. ಪ್ರಾನ್ಸ್ ಉಪಯೋಗಿಸ್ಕೊಂಡು ಸಿಗಡಿ ಮೀನಿನ ಗೀ ರೋಸ್ಟ್ ಸೂಪರ್ ಆಗಿರುತ್ತೆ. ಕರೆಕ್ಟ್ ವಿಧಾನ ನಾನಿಲ್ಲಿ ಹೇಳ್ತಾ ಇರೋದು ಕರೆಕ್ಟ್. ನೀವು ಕೂಡ ನೋಡಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ. ನೋಡಿ, ಇದಕ್ಕೋಸ್ಕರ 1/4 kg ಅಂದ್ರೆ 250 ಗ್ರಾಮ್ಸ್ನಷ್ಟು ಕ್ಲೀನ್ ಮಾಡಿಟ್ಟಿರುವಂತಹ ಸಿಗಡಿ ಮೀನು ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ 1/4 ಟೀ ಸ್ಪೂನ್ನಷ್ಟು ಅರಶಿನ ಹುಡಿ, ಆಮೇಲೆ ಅರ್ಧ ನಿಂಬೆ ತಗೊಂಡಿದ್ದೀನಿ. ಅದರ ಜ್ಯೂಸು ಹಾಕ್ಬಿಟ್ಟು ಇದನ್ನ ಕರೆಕ್ಟ್ ಮಿಕ್ಸ್ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡಬೇಕು. ನಾನಿಲ್ಲಿ 250 ಗ್ರಾಮ್ಸ್ ಅಂತ ಹೇಳಿರೋದು. ಇದು ಕ್ಲೀನ್ ಮಾಡಿಟ್ಟು ಆಮೇಲೆ ಮೆಷರ್ ಮಾಡಿರೋದು, ಅಳತೆ ಮಾಡಿರೋದು. ಆದ ಕಾರಣ ಮೊದಲೇ 1/4 kg ಅಲ್ಲ, ಕ್ಲೀನ್ ಮಾಡಿಟ್ಟಂತಹ ಸಿಗಡಿ 1/4 kg ತಗೊಂಡಿರೋದು. ಇದನ್ನೊಂದು ಅರ್ಧ ಗಂಟೆ 30 ನಿಮಿಷ ರೆಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಒಂದು 5ರಿಂದ 6 ಅಥವಾ 7 ಗೋಡಂಬಿ ತಗೋಬೇಕು. ಆಮೇಲೆ ಬ್ಯಾಡಿಗೆ ಮೆಣಸು ರೋಸ್ಟ್ ಮಾಡಿರೋದಲ್ಲ, ಹಾಗೆ ಹಾಕಬೇಕು. ಇದನ್ನ ಬಿಸಿ ನೀರಲ್ಲಿ ನೆನೆಸಿಡಬೇಕು. ಬಿಸಿನೀರಲ್ಲಿ ಒಂದು ಅರ್ಧ ಗಂಟೆ ಹೊತ್ತಾರು ನೆನೆಸಿಡಬೇಕು. ಇದು ಯಾಕೆ ಈ ರೀತಿ ಮಾಡೋದಂದ್ರೆ, ಒಂದು ಇದೊಳ್ಳೆ ಸಾಫ್ಟ್ ಆಗಿ ಬರುತ್ತೆ, ಅವಾಗ ಚೆನ್ನಾಗಿ ರುಬ್ಬೋದಿಕ್ಕಾಗುತ್ತೆ ಅಲ್ವಾ, ಪೇಸ್ಟ್ ಎಲ್ಲ ಫೈನ್ ಆಗಿ ಸಿಗುತ್ತೆ, ಆ ಒಂದು ಉದ್ದೇಶದಿಂದ. ಆಮೇಲೆ ಏನಂದ್ರೆ ಚೆನ್ನಾಗಿ ಕಲರ್ ಸಿಗುತ್ತೆ. ನಾವು ನೆನೆಸ್ಬಿಟ್ಟು ಅದನ್ನ ರುಬ್ಬಿದ್ರೆ ಕಲರ್ ಅಂತೂ ಸೂಪರ್ ಆಗಿ ಬರುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಖಾರ ಕಡಿಮೆ ಆಗುತ್ತೆ. ಅಂದ್ರೆ ನಾವು ನೆನೆಸಿಟ್ಟಾಗ ಈ ಗೀ ರೋಸ್ಟ್ ಎಲ್ಲ ಖಾರ ಇರಲ್ಲ ಜಾಸ್ತಿ. ಈ ರೀತಿ ನೆನೆಸಿಟ್ಟು ಮಾಡುವಾಗ ಇನ್ನು ಕೂಡ ಅದ್ರ ಜಾಸ್ತಿ ಖಾರ ಸಿಗಲ್ಲ. ಆಮೇಲೆ ರುಬ್ಬುವಾಗ ನಾವು ಈ ನೀರು ಉಪಯೋಗಿಸಬಾರ್ದು, ಕೂಡ ಬೇರೆ ನೀರು ಉಪಯೋಗಿಸ್ಕೊಂಡು ರುಬ್ಬೇಕು. ನೋಡಿ, ಇವಾಗ ಇದು ರೆಡಿ ಆಗಿದೆ. ಇದನ್ನೆಲ್ಲ ತೆಗೆದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ, ರೋಸ್ಟ್ ಮಾಡಿರಬಾರ್ದು. ನೆಕ್ಸ್ಟ್ ಇದಕ್ಕೆ ಒಂದು ತುಂಡು ಶುಂಠಿ ಹಾಕ್ತಾ ಇದ್ದೀನಿ. ಒಂದು 7ರಿಂದ 8 ಬೆಳ್ಳುಳ್ಳಿ, ಸಣ್ಣ ಹೆಸಳಾದ್ರೆ, ದೊಡ್ಡದಾದ್ರೆ ಒಂದು 5 ಹಾಕ್ಬೋದು. ನೆಕ್ಸ್ಟ್ ಒಂದು ಲವಂಗ, ಒಂದು ತುಂಡು ದಾಲ್ಚಿನ್ನಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಕೊತ್ತಂಬರಿ ಬೀಜ. ಇದಕ್ಕೆ ಹಾಕುವಂತಹ ಇಂಗ್ರೀಡಿಯೆಂಟ್ಸ್ ಯಾವುದು ಕೂಡ ರೋಸ್ಟ್ ಮಾಡಬಾರ್ದು, ಎಲ್ಲ ಹಸಿಯೇ ಹಾಕಬೇಕು. ಅದು ನೆನಪಲ್ಲಿ ಇಟ್ಕೊಳ್ಳಿ. ಒಂದು 4 ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, 1/4 ಟೀ ಸ್ಪೂನ್ ಮೆಂತೆ, ಅರ್ಧ ಟೀ ಸ್ಪೂನ್ ಜೀರಿಗೆ, ಆಮೇಲೆ ಅರ್ಧ ಟೀ ಸ್ಪೂನ್ ಸೋಂಪು. ನೆಕ್ಸ್ಟ್ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಕಾಳು ಮೆಣಸು ಕೂಡ ಹಾಕ್ತಾ ಇದ್ದೀನಿ. 1/4 ಟೀ ಸ್ಪೂನ್ನಷ್ಟು ಅರಿಶಿನ ಕೂಡ ಹಾಕ್ಕೊಳ್ಳಿ. ಆಮೇಲೆ ನೋಡಿ, ಹುಣಸೆ ಹಣ್ಣು ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಹುಳಿ ನೋಡಿಕೊಂಡು ಸೇರಿಸ್ಬೋದು. ಇದಕ್ಕೆ ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡು ರುಬ್ಬಬೇಕು, ಜಾಸ್ತಿ ನೀರು ಹಾಕಬೇಡಿ. ನೋಡಿ, ಈ ರೀತಿ ಫೈನ್ ಆಗಿ ರುಬ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಅಂತ. ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಒಂದು ಮಣ್ಣಿನ ಪಾತ್ರೆ ತಗೊಂಡಿದ್ದೀನಿ, ಮಡಕೆ ತಗೊಂಡಿದ್ದೀನಿ. ಅದನ್ನು ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ 2 ಟೀ ಸ್ಪೂನ್ನಷ್ಟು ತುಪ್ಪ. ಇಲ್ಲಿ ಮೇಯ್ನ್ ಆಗಿ ಬೇಕಾಗಿರೋದು ತುಪ್ಪನೇ ಬೇಕು. ನೋಡಿ, ನೆಕ್ಸ್ಟ್ ನಾವಿಲ್ಲಿ ಮ್ಯಾರಿನೇಟ್ ಮಾಡಿಟ್ಟಿರುವಂತಹ ಸಿಗಡಿ ಇದೆಯಲ್ವಾ, ಅದನ್ನು ಈ ತುಪ್ಪದಲ್ಲೇ ಹಾಕ್ಬಿಟ್ಟು ಹುರಿಬೇಕು, ರೋಸ್ಟ್ ಮಾಡಬೇಕು, ಮತ್ತು ಅದರಲ್ಲೇ ಬೇಯಬೇಕು ಕೂಡ. ಅದು ತುಪ್ಪನೇ ಹಾಕಬೇಕು, ಎಣ್ಣೆ ಹಾಕೋದ್ರೆ ಆಗಲ್ಲ, ಗೀ ರೋಸ್ಟಿನ ರುಚಿ ಸಿಗಲ್ಲ ನಮಗೆ. ನೋಡಿ, ಎಲ್ಲ ಕೂಡ ಹಾಕ್ಕೊಂಡ್ಬಿಟ್ಟು ಒಂದ್ಸಲ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ಅದು ಚೆನ್ನಾಗಿ ಬಿಸಿ ಆಗುವಾಗ ಅದರಿಂದಲೇ ನೀರು ಬರುತ್ತೆ. ಅದೇ ನೀರಲ್ಲಿ ಅದು ಸ್ವಲ್ಪ ಹೊತ್ತು ಬೇಯಬೇಕು. ಅವಾಗ ಆ ತುಪ್ಪದ ಫ್ಲೇವರ್ ಎಲ್ಲ ಸಿಗುತ್ತೆ. ಅದಕ್ಕೆ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಇದನ್ನು ತಿರುಗಿಸಿ ಹಾಕಬೇಕು. ನೋಡಿ, ಇವಾಗ ಇದು ರೆಡಿ ಆಗಿದೆ, ಸಾಕು. ಇದನ್ನು ತೆಗಿತಾ ಇದ್ದೀನಿ. ಎಲ್ಲ ಕೂಡ ತೆಗ್ಬಿಡಿ, ಆ ನೀರು ಸಮೇತ ತೆಗಿತಾ ಇದ್ದೀನಿ ನಾನು. ಎಲ್ಲ ಇನ್ನೊಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡ್ರೆ ಆಯಿತು. ಇವಾಗ ಒಂದು 90% ಅಷ್ಟು ಇದು ಬೆಂದಿದೆ ಇವಾಗ ಸಿಗಡಿ. ನೋಡಿ, ಈ ರೀತಿ ತೆಗಿಬೇಕು ಎಲ್ಲ ಕೂಡ. ಸ್ವಲ್ಪನೂ ಅದರಲ್ಲಿ ನೀರು ಕೂಡ ಇರೋದು ಬೇಡ. ಆಮೇಲೆ ಇದಕ್ಕೆ ಪುನಃ ತುಪ್ಪ ಸೇರಿಸಬೇಕು. ಪುನಃ ನಾನಿಲ್ಲಿ ಒಂದು 4 ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಇದಕ್ಕೆ ನಿಮಗೆ ತುಪ್ಪ ಜಾಸ್ತಿ ಕಡಿಮೆ ಅದು ನಿಮ್ಮ ರುಚಿ ನೋಡಿಕೊಂಡು ಸೇರಿಸ್ಬೋದು, ಇಷ್ಟೇ ಹಾಕಬೇಕಂತ ಏನಿಲ್ಲ. ನೆಕ್ಸ್ಟ್ ನಾವಿಲ್ಲಿ ರುಬ್ಬಿಟ್ಟಿರುವಂತಹ ಈ ಮಸಾಲೆಯನ್ನು ಈ ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು. ಇದಕ್ಕೆ ಹೇಳಿರೋದು ಮೊದಲೇ ಇದಕ್ಕೆ ಉಪಯೋಗಿಸುವಂತಹ ಇಂಗ್ರೀಡಿಯೆಂಟ್ಸನ್ನೆಲ್ಲ ರೋಸ್ಟ್ ಮಾಡಬಾರ್ದು ಅಂತ. ಯಾಕಂದರೆ ಇವಾಗ ನಾವು ಪುನಃ ರೋಸ್ಟ್ ಮಾಡ್ತೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡ್ಬಿಟ್ಟು ಈ ಮಸಾಲೆಯನ್ನು ತುಪ್ಪದಲ್ಲಿ
ತುಪ್ಪದಲ್ಲಿ ಡ್ರೈ ಆಗೋ ತನಕ ಇದನ್ನು ರೋಸ್ಟ್ ಮಾಡ್ತೀವಿ. 2 ಸಲ ರೋಸ್ಟ್ ಮಾಡಿಕೊಂಡ್ರೆ ಅದರ ಫ್ಲೇವರ್ ಸ್ವಲ್ಪ ಕಡಿಮೆ ಆಗುತ್ತೆ. ಆದ ಕಾರಣ ಇವಾಗ ಮಾತ್ರ ಈ ತುಪ್ಪದಲ್ಲಿ ಈ ಮಸಾಲೆ ಹುರ್ಕೊಂಡ್ರೆ ಆಯಿತು. ಅವಾಗ ಒಳ್ಳೆ ಡ್ರೈ ಆಗಿ ಬರಬೇಕು. ಇದರ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಮಾಡಬೇಕು. ಇವಾಗ ನೀರೇನು ಸೇರಿಸಬಾರ್ದು, ಮಿಕ್ಸಿ ಜಾರಲ್ಲಿ ಹಾಕಿ ಎಲ್ಲ ನೀರು ಸೇರಿಸಬಾರ್ದು. ಇದೇ ರೀತಿ ಗಟ್ಟಿಗೆ ಹಾಕಿಬಿಟ್ಟು ಇದನ್ನು ರೋಸ್ಟ್ ಮಾಡಬೇಕು. ನೋಡಿ ಡ್ರೈ ಆಗಿ ಬಂದಿದೆ. ಆದರೆ ಡೈಲಿ ನಿಮಗೆ ಬೇಕಿರೋ ಒಂದೊಂದು ಅರ್ಧ ಟೀ ಸ್ಪೂನ್ನಷ್ಟು ತುಪ್ಪ ಸೇರಿಸ್ತಾ ಮಿಕ್ಸ್ ಮಾಡ್ತಾ ಬಂದರೆ ಇನ್ನೂ ಕೂಡ ರುಚಿ ಡಬಲ್ ಆಗಿ ಸಿಗುತ್ತೆ. ನೋಡಿ ಈ ರೀತಿ ಫುಲ್ ಕೈ ಬಿಡಬಾರ್ದು, ಮಾತ್ರ ತಳ ಹಿಡಿದು ಬಿಟ್ಟರೆ ಕಪ್ಪಾದರೆ ಅದರ ರುಚಿ ಚೆನ್ನಾಗಿ ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಡ್ರೈ ಆಗಿ ಬಂದಿದೆ. ಇವಾಗ ನೋಡಿ ಅದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಕರೆಕ್ಟ್ ನಮಗೆ ಅದೆಲ್ಲ ಪೇಸ್ಟ್ ಥರ ಸಿಕ್ಕಿದೆ. ಇನ್ನು ಇದಕ್ಕೆ ನಾವು ಆವಾಗ ಮ್ಯಾರಿನೇಟ್ ಅಲ್ಲ, ಬೇಯಿಸಿಟ್ಟಿರುವಂತಹ ಸಿಗಡಿ ಇದೆಯಲ್ವ ಅದನ್ನು ಸೇರಿಸ್ಕೋಬೇಕು. ಇಲ್ಲಿ ನಿಮಗೆ ಡ್ರೈ ಆಗಿ ಗೀ ರೋಸ್ಟು ಬೇಕು ಅಂತ ಇದ್ರೆ ಇನ್ನು ಇದಕ್ಕೆ ನೀರು ಸೇರಿಸಬಾರ್ದು. ಇದರಲ್ಲೇ ಇದೇ ರೀತಿ ಮಿಕ್ಸ್ ಮಾಡ್ತಾ ಡ್ರೈ ಆಗಿ ಮಾಡಬೇಕು. ಅಂದರೆ ಸ್ವಲ್ಪ ಮಸಾಲೆ ಎಲ್ಲ ಅದಕ್ಕೆ ಅಂಟಿದ ರೀತಿಯಲ್ಲಿ ಇರುತ್ತೆ ಅಲ್ವಾ, ಆ ರೀತಿ ಬೇಕಿದ್ರೆ. ಅಲ್ಲ ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂತ ಇದ್ದರೆ ನೋಡಿ ಈ ರೀತಿ ಸ್ವಲ್ಪ ನೀರು ಸೇರಿಸ್ಬೋದು. ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನಾನು ಸೇರಿಸ್ತಾ ಇದ್ದೀನಿ. ಯಾಕಂದರೆ ನನಗೆ ಸ್ವಲ್ಪ ಗ್ರೇವಿ ಥರ ಇದ್ದರೆ ಆ ಮಸಾಲೆ ತಿನ್ನೋದಕ್ಕೆ ಒಳ್ಳೆ ಟೇಸ್ಟಿ ಆಗುತ್ತೆ, ದೋಸೆಗೆಲ್ಲ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೆ. ಆದ ಕಾರಣ ಇನ್ನಿದು ಇದೇ ರೀತಿ ಚೆನ್ನಾಗಿ ಕುದಿಬೇಕು. ನೋಡಿ ಇಲ್ಲಿ ನಮ್ಮ ಗೀ ರೋಸ್ಟ್ ರೆಡಿ ಆಗಿದೆ. ಆ ಗೀ ಎಲ್ಲ ನೋಡಿ ತುಪ್ಪ ಎಲ್ಲ ಎಷ್ಟು ಚೆನ್ನಾಗಿ ಮೇಲ್ಗಡೆ ಬಂದು ಸೆಟ್ ಆಗಿ ನಿಂತಿದೆ ಅಂತ. ನಾನು ಇವಾಗ ಆಫ್ ಮಾಡಿದ್ದೀನಿ. ಆಫ್ ಮಾಡಿ ಇವಾಗ ಸ್ವಲ್ಪ ಹೊತ್ತಾಗಿದೆ. ನೋಡಿ ಕರೆಕ್ಟಾಗಿ ನಮ್ಮ ಗೀ ರೋಸ್ಟ್ ಇಲ್ಲಿ ರೆಡಿ ಆಗಿದೆ. ನಾನು ಹೇಳಿದ್ದೀನಿ ನಾನು ಸ್ವಲ್ಪ ಗ್ರೇವಿ ಥರ ಮಾಡಿರೋದು. ಡ್ರೈ ಆಗಿ ಬೇಕಿದ್ರೆ ನೀವು ನೀರು ಸೇರಿಸದೆ ಯಾವ ರೀತಿ ಬೇಕಿರೋ ಮಾಡ್ಬೋದು. ಅದು ನಿಮ್ಮ ಚಾಯ್ಸು, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ನೋಡಿ ಸೂಪರ್ ಆಗಿರುವಂಥ ಗೀ ರೋಸ್ಟ್ ರೆಡಿ ಆಗಿದೆ. ಇದರ ಮಸಾಲ ಅಂತೂ ಸೂಪರ್ ಆಗಿರುತ್ತೆ. ಖಂಡಿತ ಮಿಸ್ ಮಾಡಬೇಡಿ. ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಇಷ್ಟ ಆದರೆ ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಟ್ಟು ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಓಕೆ, ಥ್ಯಾಂಕ್ ಯು.